ಆಹಾಹಾ ತಂದೆ ಏನಿವ ಯಾರ ಮನೆ ತಂದೆ ಐತಿ ಇವತ್ತ ಒಂದೀಟ್ ಹೊಲ್ದಾಗ ತೋರ್ಸ್ಕೊಂಡಿದ್ದಟ್ಟನೆವ ತಂಡ ತಗತ್ ಬಿಟ್ಟತಿ. ಏನಾರ ಕೆಲಸ ಇದ್ದಾಗ ಒಂದ್ 2 ದಿನ ಹೋಗಿ ಬರಾಕ ಇನ್ನು ಮನಿ ಮಾಡ್ತೇವ್ ನಾವು. ದಿನ ಒಂದ್ಕು ಹೊಲ್ದಾಗ ಕೆಲಸ ಮಾಡೋರು ಹೆಂಗ್ ಮಾಡ್ತಿರ್ಬೇಕು ಪಾಪ. ಈಗ ಸಮಾಧಾನ ಆಗಕೈತವ ಬೆಚ್ಚಗ, ಇಲ್ದ್ರ ಕುಂತ್ರು ಸಮಾಧಾನ ಆಗತ್ತು, ನಿಂತ್ರು ಸಮಾಧಾನ ಆಗತ್ತ. ಗಿರ್ಜಾ ಏನ್ ಮಾಡಕತ್ತಿ? ಒಲಿ ಮುಂದ್ ಕುತ್ಕೊಂಡ ಮತ್ತೇನ್ ಮಾಡ್ತಾರ್ರಿ? ಅಡಿಗೆ ಮಾಡಕತ್ತೇನ್ರಿ. ಅಲ್ಲ, ನಾ ಏನ್ ಕೇಳ್ಬಾರ್ದು ಕೇಳಿನಿ, ಏನ್ ಮಾಡಕತ್ತಿ ಅಂತನ್ನಿ. ಅಷ್ಟಕ್ಕ ಸಿಟ್ಟ ಮಾಡುದನ? ಮಾತಾಡೋರಾಗ ಸಿಟ್ಟಿಗೆ ಬರ್ತೀನಿ ನೋಡು ಬರೇ. ಹೌದೌದ್ರಿ, ನಾನು ಬಾಯಿ ಬಡಿಕಿ ಜಗಳ ಗಂಟಿ ನಂಗೆ ಮಾತಾಡಕ್ ಬರುದಿಲ್ರಿ. ಮಾತಾಡ್ರಿ ಸಾಕ, ಬರೀ ಜಗಳನ ಮಾಡ್ತೇನ್ರಿ ನಾ. ಹೋಗ್ಲಿ ಬಿಡು ಮರಯ್ಯ, ತಗೋ ಹಾಲು ಹಿಡ್ಕೊಂಬಂದನು, ಹಾಲು ಕಾಸಂಗಾರ ಇವ್ನು. ಏನ್ರಿ ನೀವು ಹಾಲು ಹಿಡ್ಕೊಂಬಂದ್ರೆ? ಏನ್ ಸೂರ್ಯ ಏನ್ರ ಬೇರೆ ದಿಕ್ಕಿನಾಗ ಹುಟ್ಟ್ಯಾನೇನ್ರಿ ಇವತ್ತ? ಅಲ್ಲ, ಸೂರ್ಯ ಯಾಕೆ ಬೇರೆ ದಿಕ್ಕಿನಾಗ ಹುಟ್ತಾನು? ದಿನ ಯಾವ ದಿಕ್ಕಿನಾಗ ಹುಟ್ತಾನೋ ಅದೇ ದಿಕ್ಕಿನಾಗ ಹುಟ್ಟಿದಾನು. ಏನಾತೀಗ? ಹಂಗಲ್ರಿ, ಎಂದರ ಒಂದಿನ ಹಾಲು ಹಿಂಡಂದ್ರ ನಾ ಯಾಕಂತಿದ್ರಿಲ್ರಿ. ಇವತ್ತು ಅದೇನ್ ಬಗ್ಗೆ ನೀವ ಹಾಲು ತಗೊಂಬಂದ್ರಲ್ಲ ಅದಕ್ಕೆ ಕೇಳಿನ್ರಿ. ಏನಿಲ್ಲ, ಹೊಲದಿಂದ ಬರುವಾಗ ಯಾಕೋ ತಂಡ್ ಹತ್ತಾತೈತ್ರಿ, ಆರಾಮನ್ನ ಸ್ವಲ್ತು ಅನ್ನಕತ್ತಿದ್ದೆಲ್ಲ. ಅದಕ್ಕೆ ಪಾಪ ತಂಪನ್ಯಾಗ ಇನ್ನು ಹೋಗಿ ಕರಿಯಲ್ಲಿ ಹಿಂಡ್ಕೊಂಬರ್ತಾ ಅಂತ ಹೇಳಿ ನಾನೇ ಹಿಂಡ್ಕೊಂಬಂದ್ ನೋಡು. ಹೌದು, ಈಗ ಆರಾಮದಿಯಲ್ಲ? ಅವ್ವ, ನಂಗೆ ಆರಾಮನ ಸ್ವಲ್ತಂತ ನೀವು ಹಿಡ್ಕೊಂಬಂದ್ರೆ ನಿಮ್ಮನ್ ಗಂಡ್ಮಕ್ಳು ಅರ್ಥ ಮಾಡ್ಕೋದ ಕಷ್ಟ ಬಿಡ್ರಿ. ಒಂದೊಂಥರ ಇದ್ರೆ ಮತ್ತೆ ಒಂದೊಂಥರ ಇರ್ತೀರಿ. ಏನಿಲ್ಲ, ನಾವು ಯಾವಾಗಿದ್ರು ಒಂದ ತರ ಇರ್ತೇವು. ನೀವು ತಿಳ್ಕೊಳ್ಳೋದು ಒಂದೊಂಥರ ತಿಳ್ಕೊತೀರಿ, ಮತ್ತೊಮ್ಮೆ ಇನ್ನೊಂಥರ ತಿಳ್ಕೊತೀರಿ. ಹಂಗೇನು ಇಲ್ರಿ, ನೀವ್ ಹೆಂಗಿರ್ತೀರೋ ನಾವ್ ಹಂಗ್ ತಿಳ್ಕೊತೇವ್. ಅಯ್ಯ, ಗೌಡ್ರ ಮನಿಗೆ ಹೋಗ್ಬೇಕು, ಮರ್ತೆ ಬಿಟ್ಟ ನೋಡು. ಗಿರ್ಜಾ, 1-2 ಕಪ್ ಚಲೋತೆಗೆ ಚಾ ಮಾಡು. ಮಸ್ತಾಗೆ ಚಾ ಕುಡಿದ್ಕಾರ ಗೌಡ್ರ ಮನಿ ಮಟ ಹೋಗಿ ಬರ್ತಾನ ಒಂದಿಟ. ಏನ್ರಿ ಚಾ ಮಾಡ್ಬೇಕ್ರಿ? ಯಾಕ್ರಿ ಹೊಲ್ದಿಂದ ಬಂದ ಇನ್ನಾರ ಚುಮ್ಮರಿ ತಿನ್ ಚಾ ಕುಡ್ದೇರಿ ಮತ್ ಚಾ ಮಾಡ್ಕೊಡ್ಬೇಕನ್ರಿ? ಆಗಲೇ ಯಾಕೋ ಕುಡ್ದಂಗ ಆಗ್ಲಿಲ್ಲ, ಈಗ ಹಾಲು ಇಟ್ಕೊಂಬಂದನು. ಚಾ ಮಸ್ತ್ ಆಕತಿ, ಒಂದಿಟ್ ಚಾ ಮಾಡ್ಲಾ? ಏನಿಲ್ ತಗೋರಿ, ಆಗೊಮ್ಮೆ ಈಗೊಮ್ಮೆ ಮತ್ತೊಮ್ಮೆ ಮಗ್ದಮ್ಮೆ ಅಂತ ಹೇಳಿ ದಿನಕ್ಕೆ 20 ಸಲ ಚಾ ಕುಡ್ಕೋ ಅಂತ ನಿಂತು ಬಿಡ್ತೇರಿ. ನಾ ಏನ್ ಚಾ ಮಾಡಿ ಕೊಡುದಿಲ್ಲ, ಅದೇನ್ ನಿಮ್ ಕೆಲಸ ಐತೆ ಅವ್ ಮಾಡ್ಕೊಂಡ್ ಬರೋಗ್ರಿ, ಊಟ ಮಾಡಂದ್ರೆ ಅಂತ. ಈಗ ಮತ್ ಚಾ ಕುಡಿದ್ರ ಊಟಕ್ಕೆ ಯಾವಾಗ ಹಸು ಆಗ್ಬೇಕು ಹೊಟ್ಟಿ? ಹೋಗೋಗ್ರಿ, ಶನೇ ಅದಿರಿ. ಅಲ್ಲ ಮರೇಳ, ಪಾಪ ಅಂತ ಹಾಲು ಹಿಡ್ಕೊಂಡ್ ಬಂದದಕ್ಕಾರ 1 ಕಪ್ ಚಾ ಮಾಡ್ಕೊಡ್ಬಾರ್ದು? ಅಯ್ಯ, ನಿಮ್ಗೆ ನಾ ಹೇಳಿದ್ನೇನ್ರಿ ನಂಗೆ ಆರಾಮಿಲ್ದಂಗಾಗೈತಿ ಹಾಲು ಹಿಂಡ್ಕೊಂಡ್ ಬರ್ರಿ ಅಂತ ಹೇಳಿ? ನಾ ದಿನ ಮಾಡೋ ಕೆಲಸ್ರಿಪ. ಈಗ ಹೋಗಿ ಹಿಂಡ್ಕೊಂಡ್ ಬರ್ತಿದ್ನಿ, ನಾ ಮಾಡ್ಕೋತಿದ್ನಿ ನನ್ನ ಕೆಲ್ಸಾನ. ನೀವು ಹಿಂಡ್ಕೊಂಡ್ ಬಂದ ಈಗ ಚಾ ಮಾಡಿಕೊಡಂದ್ರ ನಾ ಅಂತೂ ಮಾಡಿಕೊಡುದಿಲ್ಲ ನೋಡ್ರಿ. ಹೋಗ್ರಿ, ಏನೋ ಕೆಲಸ ಐತಂತೀರಿ, ಮಾಡ್ಕೊಂಡ್ ಬರೋಗ್ರಿ. ಉಪಕಾರ ಮಾಡೋರ್ಗೆ ಕಾಲ ಇಲ್ಲಿಗ. ನಿನ್ ಕೆಲ್ಸ ನೀನೇ ಮಾಡ್ಕೋತಿದ್ದಿ, ಪಾಪ ಅಂತ ಹೇಳಿ ಹಾಲು ತಗೊಂಬಂದ್ ನೋಡು, ಅದ ತಪ್ಪಾತ್. ಹೋಗ್, ನಿನ್ ಚಾರ ಯಾರಿಗ್ ಬೇಕಾಗೈತಿ? ನಿಕಡಿ ನೀರ್ನಂತ ಚಾ ಮಾಡ್ತಿ. ಹೆಂಗಿದ್ರು ಗೌಡ್ರ ಮನಿಗ್ ಹೊಂಟನು, ಅವ್ರ ಮನ್ಯಾಗ ನಾ ಬಂದನಂದ್ರ ಬಿಡ್ತಾರನ? ಹೆಂಗಿದ್ರು ಚಾ ಮಾಡ್ತಾರೋ, ಅಲ್ಲೇ ಕುಡಿದ್ ಬರ್ತಾನಂತ. ನಿಕ್ಕಡಿ ನೀರಿನಂತ ಚಾನ? ಹೋಗ್ರಿ ಹೋಗ್ರಿ, ನಾ ಮಾಡಿದ್ ನಿಕ್ಕಡಿ ನೀರಿನಂತ ಚಾ ನಿಮ್ಗರ ಎದಕ್ ಬೇಕು? ಅದೆಲ್ಲ ಹೊಂಟೇರಲ್ಲ, ಹೋಗಿ ಅಲ್ಲೇ ಚಲೋ ಹೊತ್ತಿಗೆ ಚಾ ಮಾಡಿಸ್ಕೊಂಡ ಕುಡಿದ್ ಬರೋಗ್ರಿ. ನನಗೂ ಒಟ್ಟು ಕೆಲಸ ಕಮ್ಮಿ ಆತ. ಮರಯ್ಯ, ಬಾಯಿ ತೆಪ್ಪೆ ನಿಕ್ಡಿ ನೀರಿನಂತ ಚಾ ಅಂದ್ಬಿಟ್ನೇನು. ಇನ್ನಂತೂ ನನಗೆ ಒಟ್ಟ ಚಾ ಮಾಡಿ ಕೊಡುದಿಲ್ಲಿಕ್ಕಿ. ಸರಿ ಅತ್, ಮುಂದಿನ ಕೆಲಸ ಎಲ್ಲ ನೋಡ್ತಾನೆ. ಆತ ತಗೋ, ನಿನ್ ಕೆಲಸ ನೀ ಮಾಡ್ಕೋ, ನಾ ಹೋಗಿ ಬರ್ತಾನಂತ. ಊಟ ಟೈಮ್ ಕಣ್ಣೂರಾಗ ಲಘುನ ಮನಿಗ್ ಬರ್ರಿ. ಅವ್ರಿಗೆ ಬೆಟ್ಟಾರು ಇವ್ರು ಬೆಟ್ಟಾರು ಅಂತ ಹೇಳಿ ಮಾತಾಡ್ಕೋಂತ ಅಲ್ಲೇ ಕುಂತೇರಿ ಮತ್ತ. ಸರಿ ಸರಿ, ಆಯ್ತು ತಗೋ. ಏನ್ ನಿಮ್ ಹೆಣ್ಮಕ್ಳ ಕೈಯಾಗ ನಮ್ಮಂತ ಅವ್ರ ಜೀವನ ವಜ್ಜೆ ಐತಿ ಒಟ್ಟ. ಮತ್ರಿ ಹೇಳೋದ್ ಬಿಟ್ರ ಸರ್ವತ್ತಿಗೆ ಬಂದ್ ಮನಿಗೆ ಹತ್ತಿರ. ಬಂದ್ಮೇಲೆ ನಿಮಗ್ ಊಟಕ್ಕೆ ನೀಡೆ, ನಾವು ಊಟ ಮಾಡಿ ಮಕ್ಕೋದು ಸರ್ವತ್ ಕಾಣ್ತೈತ್ರಿ. ಬೆಳಿಗ್ಗೆ ಎದ್ದ ಹುಡುಗರು ಸಾಲಿಗೆ ಹೋಗುವು, ಹೊಲಕ್ಕೆ ಹೋಗೋರು ನೀವು ಎಲ್ಲಾರು ನೀವೇನ ಆರಾಮ ಎದ್ರು ನಡಿತೈತ್ರಿ. ನಾ ಎಲ್ಲಾರಿಗೂ ಅಡಿಗೆ ಮಾಡೋದು, ನಾಷ್ಟ ಮಾಡೋದು, ಮನಿ ಕೆಲಸ ಮಾಡ್ಕೋದಕ್ಕ ಲಘು ಹೇಳ್ಬೇಕಲ್ರಿ. ಅದಕ್ಕ ಹೇಳಿನ್ರಿ ಮತ್ತ. ಲಗುನ ಬರ್ರಿ ಅಂದ್ರೆ ಮುಖದ ಹೊಕ್ಕತಿಲೋ. ಇಷ್ಟೆಲ್ಲ ಹೇಳ್ತಿ ನೋಡು, ಒಂದ್ ಮಾತಿಗೆ ಎಷ್ಟು ಉದ್ದ ಮಾತಾಡ್ತಿ. ಈಗೇನ ನಾನ್ ನಿಮ್ಮಲ್ಲಿ ಜಗಳ ಮಾಡ್ಬೇಕಂತನ ಬಂದೇರೇನ್ರಿ? ಚೇ ಎದಕ್ ಬೇಕಮ್ಮರಾಯ ಜಗಳ? ಮೊದಲು ಹೊಕ್ಕನ್ನ ಹಂಗ ಬರ್ರಿ ದಾರಿಗೆ ಮತ್ತ. ಏನ್ ಇವ್ನೊಂದಿ ಹಾಲು ಹಿಡ್ಕೊಂಡ್ ಬಂದಾರಂತ ಚಾ ಮಾಡಿ ಕೊಡ್ಬೇಕಂತ. ಹಂಗ ತಾಸಿಗೊಮ್ಮೆ ಗಳಿಗೊಮ್ಮೆ ಚಾ ಕುಡ್ಕೋ ಅಂತ ಕುಂತ ಬಿಡ್ತಾರ. ಚಂದಗೆ ಊಟ ಮಾಡಂಗಿಲ್ಲ, ಏನಿಲ್ಲ. ಚಾ ಕುಡಿದ್ರ ಹೊಟ್ಟೆಯಲ್ಲಿ ಹಸಿಬೇಕದು. ಹಾಲು ಕಾಯು ಮಟ ಅವಾಗರ ಫೋನ್ ಹಚ್ಚಂತಡಿ. ಹಲೋ ಹಲೋ ಬೇಯವ್ವ, ನಾ ಗಿರ್ಜಕ್ಕ. ಗೊತ್ತಾತ ಹೇಳಯ್ಯವ್ವ, ಆರಾಮದಿಯಾ ತಂಗಿ? ಎಷ್ಟ್ ಚಂದ ಕೇಳ್ತಾ ನೋಡ, ನಾನೇ ಫೋನ್ ಹಚ್ಚಿದಾಗ ಆರಾಮದಿಯಾ ತಂಗಿ ಅಂತ ಹೇಳಿ. ಅಲ್ಬೇ, ಒಂದ್ ಫೋನ್ ಹಚ್ಚಕ್ ಗೊತ್ತಾಗುದಿಲ್ಲ ನಿನಗ?
ಸಿಟ್ಟು ಬಂದತನ ನನ್ನ ಮಗಳಿಗೆ. ಇಲ್ಲೇವ ತಂಗಿ, ನೀನು ನಳೆ ಅದನಲ್ಲ ಫೋನ್ ತೊಗೊಂಡು ಹೋಗಿ ಬಕೆಟ್ನ್ಯಾಗ ಮುಳುಗಿಸ್ಬಿಟ್ಟಿದ್ದವ, ಅದನ್ನ ರಿಪೇರಿ ಮಾಡಿಸ್ಕಾರ ಇವತ್ತು ಬೆಳಿಗ್ಗೆ ತಂದು ಕೊಟ್ಟಾನ ನೋಡಿ ನಿಮ್ಮ ತಮ್ಮ. ಕಳ್ಳಗೊಂದು ಪಿಳ್ಳೆ ನೆವ ಅಂತ ಹೇಳಿ ನಿನ್ಗೆ ಏನಾರ ಒಂದು ನೆವ ಬೇಕು ತಗೋ ಹೇಳಾಕ. ಅಲ್ಬೇ ನಿನ್ನ ಫೋನ್ ಇಲ್ದರೆ ಏನಾಯ್ತು, ಮನ್ಯಾಗ ತಮ್ಮನ ಫೋನ್ ಇರೋದಿಲ್ಲನ, ಅವನ ಫೋನ್ಲೇ ಹಚ್ಬೇಕಾಗಿತ್ತು. ಇಲ್ಲೇ ಗಿರ್ಜಕ್ಕ, ನಿಮ್ಮ ತಮ್ಮನು ಹೊಲ್ದ ಕೆಲಸ ಅದು ಇದು ಅಂತ ಹೇಳಿ ಒಂದು ಬೆಳಿಗ್ಗೆ ಹೋದಂದ್ರೆ ರಾತ್ರಿನ ಬರ್ತಾನ ಮನೆಗೆ. ಹಾಗಾಗಿ ನನಗೂ ಫೋನ್ ಇಸ್ಕೊಂಡು ಹಚ್ಚಕ ಸೌಡಾಗಿರ್ಕಿಲ್ಲ ನೋಡು. ಆಯ್ತು ಏನಾರ ಒಂದು ಹೇಳ್ಬಿಡ್ತೀವಿ ಒಟ್ಟು. ಮತ್ತೆ ಅಪ್ಪ ಅದು ಎಲ್ಲರೂ ಆರಾಮದಾರನ ಹುಡುಗರು? ಹ್ಞೂ ಯವ್ವ, ಎಲ್ಲರೂ ಆರಾಮದಾರ ನೋಡು. ನಿಮ್ಮ ಮೊಯ್ನಿ ಹಬ್ಬಕ್ಕೆ ಹೋದಾಕಿ ಇನ್ನೂ ಬಂದಿಲ್ಲವ. ಹಬ್ಬ ಮುಗೀತು ಹಂಗಾರೆ ಬಾರ್ವಾ ಅಂತ ಫೋನ್ ಹಚ್ಚಿದ್ದು, 2 ದಿನ ಬಿಟ್ಟ ಬರ್ತಾನೆ ಅಂದ್ಲು, ಇನ್ನೂ ಬಂದಿಲ್ಲ. ಹೌದನ್ಬೇ, ಹೋಗಿ ಬರ್ಲಿ ಬಿಡು, ತವ್ರ ಮನೆಗೆ ಹೋಗಿ ಹಬ್ಬ ಮಾಡ್ಕೊಂಬರ್ಲಿ, ಚಲೋ ಆತ. ಹ್ಞೂ ಯವ್ವ ಹೋಗಿದಾಳು. ನೀವೆಲ್ಲರೂ ಆರಾಮದೇರೆ? ಮನ್ಯಾಗ ಅತ್ತಿಗೋಳು, ಅಮ್ಮ, ನಿನ್ನ ಗಂಡ, ಮಕ್ಕಳು, ನಿಮ್ಮ ಮಾವರು ಎಲ್ಲರೂ ಆರಾಮದಾರ? ಹ್ಞೂ ಯವ್ವ ಎಲ್ಲರೂ ಆರಾಮದಾರ. ಅಲ್ಲ ನಮ್ಮ ಅವ್ವ ಏನು ಮರತ್ತಾಳನ? ವರ್ಷ ನಾನು ನನ್ನ ಮಗಳಿಗೆ ಸೀರೆ ಬಾಗ್ನ ಕೊಡ್ತೀನಿ, ಈ ವರ್ಷ ಕೊಟ್ಟಿಲ್ಲ, ನನ್ನ ಸೊಸಿ ಹೋಗಿದಾಳು ಅನ್ನೋದು ನೆನಪಿಲ್ಲನ? ಇಲ್ಲಿಲ್ಲ, ಹಂಗೆ ಮರಿತಾಳು ಪಾಪ. ಏನಾರ ಅನಾನುಕೂಲ ಆಗಿರ್ಬೇಕು, ಅದಕ್ಕೆ ಬಿಟ್ಟಿರ್ಬೋದು ಬಿಡು. ನಾ ಈಗ ಏನರ ಏನಂದ್ರೆ ಮತ್ತು ನನಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಸರ ಮಾಡ್ಕೊಂಡಿಕೊಂಡಾಳು. ಇರುವಲ್ತು, ಈ ವರ್ಷ ತಪ್ಪಿರೇನಾಯ್ತು, ಮುಂದಿನ ವರ್ಷ ಹೆಂಗಾರ ಮಾಡಿ ಹೋಗಿ ತವ್ರ ಮನೆ ಬಾಗ್ನ ತಗೊಂಬಂದ್ರಾತು. ಅಯ್ಯ ಹುಡುಗಿ ಏನೋ ಮಾತಾಡವತ್ತಲ್ಲ. ಗಿರ್ಜಕ್ಕ, ಗಿರ್ಜಕ್ಕ. ಹಲೋ ಬೇಯವ್ವ, ಮತ್ತೆ ಏನು ಮಾಡಕತ್ತೀರಿ? ಅಯ್ಯ ಕಟ್ಟಾತನ ಯವ್ವ, ಯವ್ವ. ಹಲೋ ಯವ್ವ, ಕಟ್ಟಾತನ. ಅಲ್ಲ ವರ್ಷ ಬಾಗ್ನ ಕೊಡ್ತಿದ್ದಿಲ್ಲ ನಮ್ಮವ್ವ, ಒಂದು ಮಾತು ನೀನು ಬಾಗ್ನ ಒಯ್ಲಿಲ್ವಾ ಈ ವರ್ಷ? ಒಂದಿನ ಬಾ ತಂಗಿ, ಇಲ್ಲ ನಾವರ ಬರ್ತಾವು ಅಂತ ಒಂದು ಮಾತು ಅನ್ಲಿಲ್ಲಲ್ಲ. ಅಂತ ಅನಾನುಕೂಲ ಏನಾಗಿರ್ಬೋದು? ಅಯ್ಯ ತವ್ರ ಮನೆಯವರು ಒಂದು ಸೀರೆ ಕೊಡಲಿಲ್ಲ ಅನ್ನೋದಕ್ಕೆ ಇಷ್ಟೇ ತಲೆ ಕೆಡಿಸ್ಕೊಂಡು ಕುಂತಿ ಗಿರ್ಜಕ್ಕ ಅನ್ನಕತ್ತೀರೇನ್ರಿ? ತವ್ರ ಮನೆಯಿಂದ ಸೀರೆ ಬರಲಿಲ್ಲ ಅನ್ನೋದು ಒಂದೇ ಪ್ರಶ್ನೆ ಅಲ್ರಿ. ತವ್ರ ಮನೆ ಬಾಗಿನ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಶ್ರೇಷ್ಠತೆ ಇರ್ತೈತಿ. ಸೀರೆ, ಹೂವು, ಬಳಿ, ಹಣ್ಣು, ಹಂಪಲು, ಅರಿಶಿನ, ಕುಂಕುಮ ಎಲ್ಲಾನು ತೊಗೊಂಬಂದ ತವ್ರ ಮನೆ ಬಾಗಿನ ಅಂತ ಹೇಳಿ ಕೊಟ್ರಂದ್ರೆ ಅದಕ್ಕೆ ಭಾಳ ಶ್ರೇಷ್ಠತೆ ಇರ್ತೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ಬೇಜಾರಾಗತ್ತೈತೆ ಅಷ್ಟೇ ರೀ. ಈ ವರ್ಷ ಏನೋ ಮಿಸ್ ಆಯ್ತು, ಮುಂದಿನ ವರ್ಷ ಮತ್ತೆ ಹೋಗಿ ತೊಗೊಂಬಂದ್ರಾತು. ಮತ್ತೇನು ಮಾಡೋದ್ರಿ ಇನ್ನು? ಗಿರ್ಜಾ, ಗಿರ್ಜಾ. ಅಯ್ಯ ಗೌಡ್ರ ಮನೆಗೆ ಹೋಗ್ತಾನಂದವ್ರು ಇನ್ನ ಕುಂತಾರನ ಇವರು? ನಾ ಚಾ ಮಾಡ್ಕೊಡ್ತಾನೋ ಅಂತ ಕಾಯತಿರ್ಬೇಕು ಪಾಪ. ಏನ್ರಿ ಎಲ್ಲೇ ಹೋಗ್ತೇನಂದಿದ್ರಲ್ಲ, ಇನ್ನೂ ಹೋಗ್ಲಿಲ್ಲನ್ರಿ? ಇಲ್ಲ ಮರೇಳ ಹೊಂಟಿದ್ನಿ, ಬಾ ಇಲ್ಲಿ ಒಂದ್ 2 ಚರ್ಗಿ ನೀರ್ ತಗೊಂಡ್ ಬಾ. ಯಾರು ಬಂದಾರ ನೋಡ್ಬಾ. ಏನ್ರಿ ನೀರ? ಯಾರು ಬಂದಾರ್ರಿ? ಎಲ್ಲ ಅಲ್ಲೇ ಒಳಗ ಕುಂತ ಕೇಳ್ತೀಯನ? ಲಗುನ ಬಾ. ಬರ್ರಿ ಮಾವರ, ಬರ್ರಿ ಅತ್ತಿ. ಮಾವ ಅತ್ತಿ ಅನ್ನಕತ್ತಾರು, ಯಾರು ಬಂದಾರೋ? ಅಯ್ಯೋ ಯಾರೋ ಊರಿಂದ ಬಂದಾರು, ನಾ ಅಟ್ ಹೋಗಿ ಅವ್ರಿಗೆ ಕೈಕಾಲು ನೀರು ಕೊಟ್ಟು ಬರ್ತೇನ್ರಿವ. ಹಾಲು ಉಕ್ತಾವನು, ನೀವರ ನೋಡ್ಕೊಂತೀರ್ರಿ ಒಂದೀಟ. ಮತ್ತೆ ಉಕ್ಕಿ ಕಿಕ್ಕಿದು ಅಂದ್ರೆ ನಮ್ಮ ಅತ್ತಿ ನನಗೆ ಹೂವು ಏರಿಸ್ತಾರ್ರಿ. ಮತ್ತೆ ನಾ ಹೋಗಿ ಬರ್ತೇನೆ ರೀ. ಹಂಗಾರ ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.